Good morning, dear friends. Today we are going to deal with uh, session 41 of population growth, which is for BA 5th SEM sociology students. This paper is elective for you. So, population growth and introduction, and the session 41 deals with trends and population growth in India. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಜಾಗತಿಕ ಜನಸಂಖ್ಯೆಯ ಪ್ರವೃತ್ತಿಗಳನ್ನು ನೋಡಿದ್ವಿ. ಅದೇ ರೀತಿ ಭಾರತೀಯ ಜನಸಂಖ್ಯೆ ಬೆಳವಣಿಗೆಯ ಪ್ರವೃತ್ತಿ, ಅದು ಬೆಳೆದು ಬಂದ ರೀತಿ ಅನ್ನೋದನ್ನು ಭಾಗ 1ರಲ್ಲಿ ನೋಡೋಣ. Learning objectives: to know about the trends of Indian population growth. Why concept of population growth is important from Indian aspect. ಇಲ್ಲಿ ಈ ಒಂದು ಸೆಷನ್ನ ಮುಖ್ಯ ಧ್ಯೇಯೋದ್ದೇಶ ಏನಪ್ಪ, ಕಲಿಕಾ ಧ್ಯೇಯೋದ್ದೇಶ ಅಂದರೆ ಟು ನೋ ಅಬೌಟ್ ದ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್. ಭಾರತೀಯ ಜನಸಂಖ್ಯೆಯ ಬೆಳವಣಿಗೆಯ ಪ್ರವೃತ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು, ಅದರ ಜೊತೆಗೆ ಯಾಕೆ ಜನಸಂಖ್ಯಾ ಬೆಳವಣಿಗೆ ಪರಿಕಲ್ಪನೆ ಅತಿ ಮುಖ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಸೆಷನ್ ಔಟ್ಕಮ್ಸ್: ಈ ಅಧ್ಯಯನವನ್ನು ಅಥವಾ ಈ ವಿಡಿಯೋವನ್ನು ನೋಡಿದ ನಂತರ ವಿದ್ಯಾರ್ಥಿಗಳಿಗೆ ಏನಾಗಬೇಕು ಅಂದರೆ, ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ವಾಟ್ ಆರ್ ದ ಟ್ರೆಂಡ್ಸ್ ಆಫ್ ಪಾಪ್ಯುಲೇಷನ್ ಗ್ರೋತ್. ಭಾರತೀಯ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಗಳು ಯಾವ್ಯಾವು ಮತ್ತು ಭಾರತೀಯ ಜನಸಂಖ್ಯಾ ಬೆಳವಣಿಗೆ ಯಾಕೆ ಮುಖ್ಯ ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ. ಸೊ ಫ್ರಮ್ ಅರ್ಲಿ ಟೈಮ್ಸ್ ಟು ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ, ಪೂರ್ವಕಾಲದಿಂದ ಹಿಡಿದು ಸ್ವತಂತ್ರ ಪೂರ್ವ ಭಾರತದವರೆಗೂ ಯಾವ್ಯಾವ ರೀತಿಯ ಬೆಳವಣಿಗೆಗಳು ಆಗಿದ್ದಾವೆ ಅನ್ನೋದನ್ನು ನಾವು ನೋಡೋಣ. ಜಾಗತಿಕ ಮಟ್ಟದಲ್ಲಿ ನಮಗಾಗಲೇ ಗೊತ್ತಿರುವಂತೆ ವಿಶ್ವಸಂಸ್ಥೆಯ ಪ್ರಪ್ರಥಮ ಪ್ರಯತ್ನ ಮಾಡಿತು ಜನಸಂಖ್ಯೆಯನ್ನು ಅಳಿಲಿಕ್ಕೆ. ಅದಾದ ನಂತರ ಬೇರೆ ಬೇರೆ ರಾಷ್ಟ್ರಗಳು ಕೂಡ ತಮ್ಮದೇ ಆದ ವಿಶಿಷ್ಟ ಪ್ರಯತ್ನವನ್ನು ನಡೆಸಿದವು. ಅವು ಭಾರತದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್, ಫಾಲೋಡ್ ಬೈ ಚೈನಾ. India's population constitute 15% of total world population, but geographical area of India is mere 2.4% of world area. ನೋಡಿ, ಭಾರತ ಜನಸಂಖ್ಯೆ ಅಂಥೇಳಿ ಬಂದಾಗ 2ನೇ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಚೈನಾ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರ ಚೈನಾ ಆದರೆ 2ನೇ ರಾಷ್ಟ್ರ ಭಾರತ. ಭಾರತದ ಪಾಲು ಜಾಗತಿಕ ಜನಸಂಖ್ಯೆಯಲ್ಲಿ 15%, ಆದರೆ ಭೌಗೋಳಿಕ ವ್ಯಾಪ್ತಿ ಮಾತ್ರ ಕೇವಲ 2.4%. ನೋಡಿ ಎಷ್ಟೊಂದು ಮಿಸ್ ಮ್ಯಾಚ್ ಇದೆ ಇಲ್ಲಿ. ಸೊ ದ ಡೆಮೋಗ್ರಫಿಕ್ field of India was enriched by imperial gazettes published in the year 1881 on orders of W. Hunter. ಬ್ರಿಟಿಷರ ಆಳ್ವಿಕೆಯಲ್ಲಿ ಗೆಜೆಟಿಯರ್ಗಳನ್ನು ಪಬ್ಲಿಷ್ ಮಾಡ್ತಾಯಿದ್ರು. 1881ರಲ್ಲಿ W. ಹಂಟರ್ ಅವರ ಆದೇಶದ ಮೇರೆಗೆ ಏನಾಗುತ್ತೆ, ಜನಸಂಖ್ಯಾಶಾಸ್ತ್ರದ ಅಧ್ಯಯನದ ಮೇಲೆ ಗೆಜೆಟಿಯರನ್ನು ಪಬ್ಲಿಷ್ ಮಾಡ್ತಾರೆ. ದ ಗೆಜೆಟಿಯರ್ ನೇಮ್ಡ್ ದ ಇಂಡಿಯನ್ ಎಂಪೈರ್. Its history, people and products was published in the year 1882. ಈ ಗೆಜೆಟಿಯರ್ನ ಹೆಸರು ದ ಇಂಡಿಯನ್ ಎಂಪೈರ್. ಇಟ್ಸ್ ಹಿಸ್ಟ್ರಿ, ಪೀಪಲ್ ಆ್ಯಂಡ್ ಪ್ರಾಡಕ್ಟ್ಸ್. ಇದನ್ನು 1882ರಲ್ಲಿ ಶ್ರೀಯುತ W. ಹಂಟರ್ ಅವರ ಆದೇಶದ ಮೇಲೆ ಪ್ರಕಟಿಸ್ತಾರೆ. ಈ ಒಂದು ಪ್ರಕಟಣೆ ಭಾರತೀಯರ ಜನಸಂಖ್ಯಾ ತಿಳಿದುಕೊಳ್ಳುವಲ್ಲಿ ಪ್ರಪ್ರಥಮ ಹೆಜ್ಜೆ ಅಂದರೆ ತಪ್ಪಾಗಲಾರದು. ಭಾರತದ ಜನಸಂಖ್ಯೆಯ ಇತಿಹಾಸ, ಅದರ ಜನರು, ಅವುಗಳ ಬಗ್ಗೆ ವಿಶೇಷವಾದಂತಹ ದತ್ತಾಂಶಗಳನ್ನು ನಾವು ಈ ಒಂದು ಪುಸ್ತಕದಲ್ಲಿ ನೋಡ್ತೇವೆ. ಸೊ ದೀಸ್ ಗೆಜೆಟರ್ ಕನ್ಸಿಸ್ಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ನ್ಯೂಟ್ರಿಷನ್, ಬರ್ತ್ ರೇಟ್, ರೂರಲ್ ಅರ್ಬನ್ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್, ಅರ್ಲಿ ಮ್ಯಾರೇಜಸ್, ಇನ್ಫ್ಯಾಂಟ್ ಮಾರ್ಟಾಲಿಟಿ, causes of death and health, conditions in European and native army. ಈ ಒಂದು ಪುಸ್ತಕದಲ್ಲಿ ನಾವು ಭಾರತದ ಪೌಷ್ಟಿಕಾಂಶದ ಬಗ್ಗೆ, ಜನನ ಪ್ರಮಾಣದ ಬಗ್ಗೆ
ಗ್ರಾಮೀಣ ಜನನ ಪ್ರಮಾಣ, ಮತ್ತು ನಗರ ಮರಣ ಪ್ರಮಾಣ, ಬಾಲ್ಯ ವಿವಾಹಗಳು, ಶಿಶು ಮರಣ, ಹೀಗೆ ಹಲವಾರು ಆರೋಗ್ಯ ಪರಿಸ್ಥಿತಿಗಳ ಬಗ್ಗೆ, ವಿಶೇಷವಾಗಿ ಯುರೋಪ್ ಮತ್ತು ಇಲ್ಲಿರುವಂತಹ ಸೈನಿಕರ ಆರೋಗ್ಯದ ಪರಿಸ್ಥಿತಿಯನ್ನು ನಾವು ಇಲ್ಲಿ ಈ ಒಂದು ಪುಸ್ತಕದಲ್ಲಿ ಕಾಣಬಹುದು. The first population conference was held in the year 1936 in University of Lucknow with theme entitled Future Growth of India's Population. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸಮ್ಮೇಳನವನ್ನು ಆಯೋಜಿಸ್ತಾರೆ 1936ರಲ್ಲಿ. ಅದು ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರಾಷ್ಟ್ರೀಯ ಕಾನ್ಫರೆನ್ಸ್ ಅಂದರೆ ತಪ್ಪಾಗಲಾರದು. ಬೆಳವಣಿಗೆ ಜನಸಂಖ್ಯೆ ಕುರಿತಂತೆ ಇದು ಪ್ರಥಮ ಸಮ್ಮೇಳನ. ಈ ಸಮ್ಮೇಳನದ ಥೀಮ್ ಏನಾಗಿರುತ್ತೆ ಅಂದರೆ ಫ್ಯೂಚರ್ ಗ್ರೋತ್ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್, ಭಾರತದ ಭವಿಷ್ಯದ ಜನಸಂಖ್ಯಾ ಬೆಳವಣಿಗೆ. The second conference on population was held in Bombay in the year 1938. The conference highlighted social and medical aspects of birth control. Many population studies areas like fertility, child welfare, maternity, nutrition, morbidity and etc. were the focus of conference. ಇಲ್ಲಿ 1938ರಲ್ಲಿ ರಾಷ್ಟ್ರಮಟ್ಟದ 2ನೇ ಅಧಿವೇಶನ ನಡೆಯುತ್ತೆ. ಅದು ಬಾಂಬೆನಲ್ಲಿ. ಈ ಅಧಿವೇಶನದ ಮುಖ್ಯ ಭಾಗವಾಗಿ ಜನನವನ್ನು ನಿಯಂತ್ರಿಸಲು ವೈದ್ಯಕೀಯ ಮತ್ತು ಸಾಮಾಜಿಕ ಅಂಶಗಳನ್ನು ಯಾವ್ಯಾವ ಅಂಶಗಳೆಂದು ಹೈಲೈಟ್ ಮಾಡ್ತಾರೆ. ಇದರಲ್ಲಿ ವಿಶೇಷವಾಗಿ ಜನಸಂಖ್ಯಾ ಬೆಳವಣಿಗೆಯ ಅಧ್ಯಯನದ ವಿಷಯಗಳಾದಂಥ ಜನನ ಪ್ರಮಾಣ, ಮರಣ ಪ್ರಮಾಣ, ಮಕ್ಕಳ ಕಲ್ಯಾಣ, ತಾಯ್ತನ, ಪೌಷ್ಟಿಕಾಂಶ, ಹೌದಾ, ಇಂತಹ ಹಲವು ವಿಷಯಗಳ ಕುರಿತು ಚರ್ಚೆಯನ್ನು ನಾವು ಬಾಂಬೆ ಕಾನ್ಫರೆನ್ಸ್ನಲ್ಲಿ ನೋಡಬಹುದು. ರಾಧಾ ಕಮಲ್ ಮುಖರ್ಜಿ ಪಬ್ಲಿಷ್ಡ್ ಅ ಬುಕ್ ಕಾಲ್ಡ್ ಫುಡ್ ಪ್ಲಾನಿಂಗ್ ಫಾರ್ 400 millions, ಎಂಫಸೈಸ್ಡ್ ಆನ್ ನೀಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ರಾಧಾ ಕಮಲ್ ಮುಖರ್ಜಿ ಅನ್ನುವರು ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಆ ಪುಸ್ತಕದ ಹೆಸರು ಫುಡ್ ಪ್ಲ್ಯಾನಿಂಗ್, ಆಹಾರ ಯೋಜನೆ. 400 ಮಿಲಿಯನ್ ಜನರಿಗಾಗಿ, 400 ದಶಲಕ್ಷ ಮಿಲಿಯನ್ ಜನರಿಗಾಗಿ ಯಾವ ರೀತಿ ಆಹಾರ ಯೋಜನೆ ಮಾಡಬೇಕು ಭಾರತದಲ್ಲಿ ಅಂತ ಇವರು ಹೇಳ್ತಾರೆ. ಇವರು ಭಾರತ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಗೆ ಅಂದರೆ ಕೃಷಿ ಅಭಿವೃದ್ಧಿಗೆ ಒತ್ತನ್ನು ನೀಡಬೇಕಂಥೇಳಿ ಈ ಪುಸ್ತಕದಲ್ಲಿ ಹೇಳ್ತಾರೆ. ಧ್ಯಾನ್ಚಂದ್ wrote India's Teeming Millions, which discussed about population problem from the economic viewpoint. ಧ್ಯಾನ್ಚಂದ್ ಎನ್ನುವರು ಇಂಡಿಯಾಸ್ ಟೀಮಿಂಗ್ ಮಿಲಿಯನ್ಸ್ ಅನ್ನೋ ಪುಸ್ತಕದಲ್ಲಿ ಭಾರತದ ಜನಸಂಖ್ಯಾ ಬೆಳವಣಿಗೆಯ ಅಡ್ಡ ಪರಿಣಾಮಗಳನ್ನು ಆರ್ಥಿಕ ದೃಷ್ಟಿಕೋನದಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ PK ವಾಟಲ್ ರೋಟ್ ಪಾಪ್ಯುಲೇಷನ್ ಪ್ರಾಬ್ಲಮ್ ಇನ್ ಇಂಡಿಯಾ. PK ವಾಟಲ್ ಅನ್ನುವರು ಭಾರತದಲ್ಲಿ ಜನಸಂಖ್ಯಾ ಸಮಸ್ಯೆ ಕುರಿತು ಬರೀತಾರೆ. ಅದೇ ರೀತಿ ಬ್ರಿಜ್ ನರೇನ್ ರೋಟ್ ದ ಪಾಪ್ಯುಲೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಜನಸಂಖ್ಯೆ ಅನ್ನುವ ಕುರಿತು ಒಂದು ಪುಸ್ತಕವನ್ನು ಬ್ರಿಜ್ ನರೇಂದ್ರ ಬರೆದರೆ BK ಸರ್ಕಾರ್ ರೋಟ್ ದ ಸೋಷಿಯಾಲಜಿ ಆಫ್ ಪಾಪ್ಯುಲೇಷನ್. BK ಸರ್ಕಾರ್ ಅನ್ನುವಂಥ ಸಮಾಜಶಾಸ್ತ್ರಜ್ಞರು ಜನಸಂಖ್ಯಾ ಸಮಾಜಶಾಸ್ತ್ರದ ಕುರಿತು ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಆ್ಯಂಡ್ ಮೆನಿ ಅದರ್ ವರ್ಕ್ಸ್ ಆನ್ ಪಾಪ್ಯುಲೇಷನ್ ಸ್ಟಡೀಸ್ ವೇರ್ ರೋಟ್ ಪ್ರಯಾರ್ ಟು ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತ ಸ್ವತಂತ್ರಕ್ಕಿಂತ ಮುಂಚೆನೇ ಇಷ್ಟು ಹಲವಾರು ಜನಸಂಖ್ಯಾಶಾಸ್ತ್ರದ ಅಧ್ಯಯನವನ್ನು ನಾವು ಅದರ ಬೆಳವಣಿಗೆಯನ್ನು ನಾವು ಇಲ್ಲಿ ನೋಡ್ತೀವಿ. ವಾಟಾಳ್ರಾಗಿರ್ಬೋದು, ಬ್ರಿಜ್ ನರೇನ್ರಾಗಿರ್ಬೋದು, BK ಸರ್ಕಾರರಾಗಿರ್ಬೋದು, ಇವರೆಲ್ಲರೂ ತಮ್ಮ ವಿಶೇಷ ಪ್ರಯತ್ನದಿಂದ ಭಾರತ